ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಮಿತಾ ಆರ್ ಹೆಗ್ಡೆ. ನಮ್ದು ವನದುರ್ಗಾದೇವಿ ಕ್ಷೇತ್ರ. ವನದುರ್ಗಾದೇವಿ ಕ್ಷೇತ್ರದ ಪಕ್ಕದಲ್ಲಿ ನಾಗದೇವರಿದ್ದಾರೆ, ಅದರ ಪಕ್ಕದಲ್ಲಿ ರಕ್ತೇಶ್ವರಿ ದೇವರಿದ್ದಾರೆ. ಇದು ದೇವಸ್ಥಾನ ಆಗಿ 2 ವರ್ಷಗಳು ಆಗ್ತಾ ಬಂತು. ಮೊನ್ನೆ ವಾರ್ಷಿಕ ಉತ್ಸವನೂ ಆಗಿದೆ. ವಾರ್ಷಿಕ ಉತ್ಸವದ ವಿಡಿಯೋಗಳನ್ನು ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಇವತ್ತು ಸಂಕ್ರಮಣ ಇರೋದ್ರಿಂದ ಪ್ರತಿ ಸಂಕ್ರಮಣಕ್ಕೆ ನಮ್ಮಲ್ಲಿ ಪೂಜೆಗಳಾಗುತ್ತೆ. 3 ದೇವರಿಗೂ ಪೂಜೆ ಆಗುತ್ತೆ. ಇವತ್ತಿನ ಸಂಕ್ರಮಣದ ಪೂಜೆಯಲ್ಲಿ ವಿಶೇಷತೆ ಏನು ಗೊತ್ತಾ? ದೇವರು ನಮಗೆ ಪ್ರಸಾದ ಕೊಟ್ಟಿದ್ದಾರೆ. ಆ ವಿಡಿಯೋನು ನಿಮ್ಗೆ ತೋರಿಸ್ತೀನಿ. ಹಾಗೆ ಸಾಧ್ಯವಾದಷ್ಟು ಈ ವಿಡಿಯೋ ನೋಡಿದ ನಿಮ್ಮೆಲ್ಲರೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನನ್ನ ವನದುರ್ಗಾದೇವಿ ಕ್ಷೇತ್ರಕ್ಕೆ ಸಪೋರ್ಟ್ ಮಾಡಿ. ಆದಷ್ಟು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಭಟ್ರು ಧ್ಯಾನ ಮಗ್ನನಾಗಿ ದೇವರನ್ನು ಪೂಜಿಸುತ್ತಿದ್ದಾರೆ, ಪ್ರಾರ್ಥಿಸುತ್ತಿದ್ದಾರೆ.
जय भूतापहारिणी जय सर्वभूते देवी कालरात्रि नमोस्तुते शिवाय नमः। ವಿಶೇಷ ಪೂಜೆ ನಡೀತಾ ಉಂಟು ದೇವಿಯಲ್ಲಿ। ಇವತ್ತು ಶುಕ್ರವಾರ, ವೈಶಾಖ ಮಾಸದ ಚತುರ್ದಶಿ, ಭಾರ್ಗವವಾಸರ ವಿಶೇಷವಾದಂತಹ ದಿನ. ನಾನು ವೇದಮೂರ್ತಿ ಗುರುರಾಜ ಭಟ್ ಅಂತ ಇಲ್ಲಿ ಅರ್ಚಕ. ಈ ಸಂಕ್ರಮಣ ವಿಶೇಷವಾದಂತಹ ಪೂಜೆ ನಡೀತಾ ಉಂಟು. ಅನೇಕ ಭಕ್ತಾದಿಗಳು ತಮ್ಮ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡಂತಹ ವಿಶೇಷವಾದಂತಹ ಕ್ಷೇತ್ರದಲ್ಲಿ ನಡೆಯುವಂತಹ ಈ ಮಂಗಳಾರತಿಯನ್ನು ನೋಡಿ ಪುಳಕಿತರಾಗಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿ ವನದುರ್ಗಾದೇವಿ ಇಡೀ ದೇಶಕ್ಕೆ ಬರತಕ್ಕಂತಹ ಆಪತ್ತುಗಳನ್ನ ಪರಿಹಾರ ಮಾಡಿಕೊಟ್ಟು ಸಾಂಸಾರಿಕವಾಗಿ ಬರತಕ್ಕಂತಹ ದುಃಖಗಳನ್ನು ನಾಶ ಮಾಡಿ ಉತ್ತರೋತ್ತರ ಅಭಿವೃದ್ಧಿ ಮಾಡಿಕೊಡ್ಲಿ ಅಂತ ದೇವಿಯ ದಿವ್ಯ ಸನ್ನಿಧಾನದಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಣಿ ಸರ್ವತ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೇ। ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತಿ 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 ನಮೋ ನಮಃ।
ನೋಡಿ ಬಂಧುಗಳೇ, ಇದೇ ಸಿಂಹ ನಾವು ಮಾಡಿಸಿದ್ದು. ಆನೆಯನ್ನು ತೆಗೆದು ಈ ಸಿಂಹವನ್ನು ಹಾಕಿದ್ದೀವಿ. 2 ಸಿಂಹಗಳನ್ನು ಹಾಕಿದ್ದೀವಿ. ಇನ್ನೊಂದು ಇದೆ, ಈ ತರ ಇದೆ, ಈ ತರ ಇದೆ. ಇದು ತಾಯಿ. ಇದು ನೋಡಿ ಬಂದು ನಮ್ಮದು ಉತ್ಸವ, ನಾವು ಅಲಂಕಾರ ಮಾಡಿ ಉತ್ಸವ ಮೂರ್ತಿ ಇಡುವ ತಾಯಿ ಇದು. ಇದಕ್ಕೆ ನಾವು ಸೀರೆ ಉಡಿಸಿ ಅಲಂಕಾರ ಮಾಡ್ತೀವಿ. ಇದಕ್ಕಿನ್ನು ಪೀಠ ಎಲ್ಲ ಮಾಡಬೇಕಂತ ಇದ್ದೀನಿ. ಇದು ಮೊನ್ನೆ ಅಷ್ಟೇ ನಮ್ಮ ಒಬ್ಬರು ಭಕ್ತರು ಇದನ್ನು ನನಗೆ ಗಿಫ್ಟ್ ಆಗಿ ಕೊಟ್ಟರು. ನೋಡಿ ಈ ಥರ ಇದಕ್ಕೆ ಮಾಡಿದ್ದೀವಿ. ಇಲ್ಲೊಂದು ಒಳ್ಳೆ ಲೈಟ್ ಹಾಕಿದ್ದೀವಿ, ಇಲ್ಲೊಂದು ತಾವರೆ ಲೈಟ್ ಹಾಕಿದ್ದೀವಿ, ಇಲ್ಲೊಂದು ಲೈಟ್ ಹಾಕಿದ್ದೀವಿ. ನೀವು ಬೇರೆ ಕಡೆ ಹೋಗುವಷ್ಟು ಬಂಧುಗಳೇ ಅಷ್ಟೇನು ದೊಡ್ಡದಾದ ಶ್ರೀಮಂತಿಕೆಯ ದೇವಸ್ಥಾನ ಅಲ್ಲ. ಬಟ್ ನನ್ನ ಮಟ್ಟಿಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ನಾನು ಮಾಡಿದ್ದೀನಿ. ತಾಯಿ ಮಾಡಿಸ್ಕೊಂಡಿದ್ದಾಳೆ ನೋಡಿ. ತಾಯಿಗೆ ಒಂದು ಸಣ್ಣ ಬಾವಿಯನ್ನು ಮಾಡಿದ್ದೀವಿ. ಆ ಬಾವಿಗೆ ಶಿವಮೊಗ್ಗದವರು ಬಂದು ಈ ಥರ ಅದಕ್ಕೆ ಆರ್ಟ್ ವರ್ಕ್ ಮಾಡಿದ್ದಾರೆ ನೋಡಿ. ಈ ಥರ ಇದೆ. ಇಲ್ಲಿ ಒಂದು ಹುತ್ತ ಇದೆ ನೋಡಿ, ಕಾಣುತ್ತಾ? ಈ ಹುತ್ತದ ಹತ್ರ ನಮಗೊಂದು ಸಂಪತ್ತಿನ ಲಕ್ಷ್ಮಿ ಸಿಕ್ಕಿದ್ದಾಳೆ, ಸಂಪತ್ತಿನ ಕಲ್ಲು ಸಿಕ್ಕಿದೆ. ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಬಂಧುಗಳೇ, ಇದು ವನದುರ್ಗಾದೇವಿ ಹತ್ರ ಇರುವ ಸುವರ್ಣ ನದಿ ತೀರ. ಸುವರ್ಣ ನದಿ ತೀರದಲ್ಲಿ ನಮ್ಮ ತಾಯಿ ನೆಲೆಸಿದ್ದಾಳೆ. ಇನ್ನೂ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಭಕ್ತರು ನೀವೆಲ್ಲ ಕೈ ಜೋಡಿಸ್ಬೇಕು. ತಾಯಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿಸ್ಕೊಳ್ಬೇಕು. ನೋಡಿ, ಇಲ್ಲೊಂದು ತಾಯಿನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ ಒಬ್ಬ ಹುಡುಗ. ಇದೇ ಥರ ತಾಯಿಗೆ ಇನ್ನೂ ಸಹ ಬೇಕಾದಷ್ಟು ಆಗಕ್ಕಿದೆ. ಇವಾಗ ಇದು ತಾಯಿದ್ದು ಹೊರಾಂಗಣ ತಾಯಿದ್ದು. ತಾಯಿಗೆ ಒಂದು ಸಣ್ಣ ಗಾರ್ಡನ್ ಮಾಡಿದ್ದೀವಿ. ತಾಯಿಗೆ ಒಂದು ಸಣ್ಣ ಗಾರ್ಡನ್, ಇದು ಸಣ್ಣ ಗಾರ್ಡನ್. ಇದು ತಾಯಿದ್ದು. ಇಲ್ಲಿ ಚಂಡಿಕ ಹೋಮ ಪೂಜೆಗಳೆಲ್ಲ ಆಗುತ್ತೆ. ಇತ್ತೀಚೆಗೆ ನಾನು ನಿಮಗೆ ಹೋದ ವಿಡಿಯೋದಲ್ಲಿ ಹೇಳಿದ್ದೆ, ವನದುರ್ಗಾದೇವಿಯ ಪಕ್ಕದಲ್ಲಿ ನಾಗದೇವರು ಮತ್ತು ರಕ್ತೇಶ್ವರಿಗೆ ನಾವು ರೂಫ್ ಮಾಡ್ತಾ ಇದ್ದೀವಿ ಅಂತ ಬಂಧುಗಳೇ. ನೋಡಿ, ಇದು ರೂಫ್ ಮಾಡಿಸಿದ್ದೀನಿ. ಇದು ರೂಫ್ ಬಂಧುಗಳೇ, ಇದು ರೂಫು. ಈ ವಿಡಿಯೋದಲ್ಲಿ ನಾಗದೇವರಿಗೆ ಹಾಲಾಭಿಷೇಕ, ರಕ್ತೇಶ್ವರಿಗೆ ಮಹಾಪೂಜೆ ಎಲ್ಲ ತೋರಿಸ್ತೀನಿ ನೋಡಿ ಬಂಧುಗಳೇ. ಇಲ್ಲಿಗೆ ಬಂದರೆ ನನಗೆ ವಾಪಸ್ ಮನೆಗೆ ಹೋಗೋಕ್ಕೆ ಮನಸ್ಸಾಗಲ್ಲ. ಅಷ್ಟು ಇಲ್ಲಿ ವೈಬ್ಸ್ ಇದೆ. ಅದು ಇಲ್ಲಿ ಬಂದು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತೆ.